ಸರ್, ನಮ್ಮ ಹೆಸರು ಯೋಗೇಶ್ ಅಂದ್ಬಿಟ್ಟು ಮಾಯಗನಹಳ್ಳಿನಲ್ಲಿ ನಾವು ಹಾಲು ಸರಬರಾಜು ಮಾಡ್ತಾಯಿದ್ದೀವಿ. ನಾಳೆ 2023 ಹಾಲು ಸರಬರಾಜು ಮಾಡ್ತಾಯಿದ್ದೀವಿ. ಇಲ್ಲೇನಾಗಿದೆ ಅಂದರೆ 1 ಕೋಟಿ ರಾಷ್ಟ್ರೀಯ ಫಸ್ಟು ಹಳೇದು ಹಾಲು ಉತ್ಪಾದನಾ ಸಂಘದ ಕಟ್ಟಡ ಇತ್ತು, ಅದು ಭೂಸ್ವಾಧೀನ ಆಗಿದೆ. ಆ ಭೂಸ್ವಾಧೀನ ಆಗಿ ಅದರಿಂದ 1,11,65,721 ರೂಪಾಯಿ ಡೈರಿಗೆ ದುಡ್ಡು ಬಂದಿದೆ. ಸೊ ಅದು ಬಂದಮೇಲೆ ಏನು ಮಾಡಿದ್ದಾರೆ ಇವರು, ಡೈರಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಇವರು ಸ್ವಂತ ರಿಲೇಷನ್ ಅವರಿಬ್ರು. ಅವರು ಏನು ಮಾಡಿದ್ದಾರೆ, ಊರಿಗೆ ಒಂದು ಯಾವುದೇ ನಿರ್ದೇಶಕರಿಗಾಗಲಿ ಮತ್ತು ಹಾಲಾಗ್ತಾರಲ್ಲ ಸದಸ್ಯರಿಗಾಗಲಿ ಯಾವುದೇ ಒಂದು ಇನ್ಫಾರ್ಮೇಷನ್ ಅವರು ನೀಡಿಲ್ಲ. ಇಷ್ಟು ಅಮೌಂಟ್ ಬಂದಿದೆ ಅಂತಲೂ ಯಾವ ರೈತರುಗಳಿಗೂ ಕೂಡ ಅದು ಗೊತ್ತಿಲ್ಲ. ಇವರೇನು ಮಾಡಿದ್ದಾರೆ, ಕಟ್ಟಡನ ಖರೀದಿ ಮಾಡೋಕ್ಕೆ ಯಾವುದೇ ನೋಟಿಸ್ ಬೋರ್ಡಲ್ಲಿ ಈ ಥರ ಕಟ್ಟಡ ಖರೀದಿ ಮಾಡಬೇಕು ಅಂತಲೂ ಇನ್ಫಾರ್ಮೇಷನ್ ಹಾಕಿಲ್ಲ, ಡೈರಿನಲ್ಲಿ ನೋಟಿಸ್ ಬೋರ್ಡಲ್ಲೂ ಕೂಡ ಹಾಕಿಲ್ಲ. ಸೊ ಇವರು ಅಕ್ರಮವಾಗಿ ಏನು ಮಾಡಿದ್ದಾರೆ, ಅಧ್ಯಕ್ಷರು ಏನಾಗಿದ್ದಾನೆ ಈಗ ಹಾಲಿ ಬೊಮ್ಮೂಲ್ ನಿರ್ದೇಶಕರು ಪಿ ನಾಗರಾಜು ಅವರೇ ನಮ್ಮೂರು ಡೈರಿ ಅಧ್ಯಕ್ಷ ಆಗಿದ್ದಾರೆ, ಮಾಯಗನಹಳ್ಳಿ ಹಾಲು ಉತ್ಪಾದಕ ಸಂಘಕ್ಕೆ ಅಧ್ಯಕ್ಷ ಆಗಿದ್ದಾರೆ. ಅವ್ರದ್ದು ಸ್ವಂತ ಜಮೀನ ದುರುದ್ದೇಶಕ್ಕೆ ಏನು ಮಾಡಿದ್ದಾರೆ ಅಂದರೆ, ಎಲ್ಲರ ಜೊತೆನೂ ಏನು ಹೇಳ್ತಾ ಇದ್ದಾರೆ ಭಾಷಣದಲ್ಲಿ, ನಾನು ಫ್ರೀಯಾಗಿ 30 ಲಕ್ಷ ಇದು ಸೈಟನ್ನು ಫ್ರೀಯಾಗಿ ಕೊಟ್ಟು ನಾನು ಕಟ್ಟಡನೂ ಕೂಡ ನಾನೇ ಕಟ್ಟಿಸ್ಕೊಡ್ತಾ ಇದ್ದೀನಿ ಅಂತ ಬೇರೆ ಕಡೆ ಎಲ್ಲ ಹೇಳ್ಕೊತಾ ಇದ್ದಾರೆ. ಸೊ ಅದು ನಮಗೆ ದಾಖಲಾತಿ ಇಲ್ಲ, ಅದು ನಮ್ಮ ಮುಂದೆ ಹೇಳ್ತಾ ಇಲ್ಲ ಅವರು. ಹಿಂದೆಗಡೆ ಎಲ್ಲರೂ ಜನಗಳು ರೈತರುಗಳು ಬಂದು ಹೇಳ್ತಾ ಇರೋದು ಆ ಥರ ಹೇಳ್ತಾ ಇದ್ದಾರೆ ಅಂತ. ಸೊ ಇಲ್ಲೇನು ಮಾಡಿದ್ದಾರೆ ಅಂದರೆ, ಅದು ಫ್ರೀಯಾಗಿ ಅವರು ಕೊಟ್ಟಿಲ್ಲ. ನಾನು ಹೇಳ್ತಾ ಇರೋದು 30 ಲಕ್ಷ ರೂಪಾಯಿನ 2022ರಲ್ಲಿ ಇವರು ಪರ್ಚೇಸ್ ಅವ್ರದ್ದೇ ಸ್ವಂತ ಸೈಟನ್ನು 2400 ಚದರಡಿ ಕೊಟ್ಟಿದ್ದೀವಿ ಅಂದ್ಬಿಟ್ಟು ಇವರು 30 ಲಕ್ಷ ರೂಪಾಯಿನ ಇದರಿಂದ ಡ್ರಾ ಮಾಡಿ, ಸಂಘದ ಅಮೌಂಟಿನ 30 ಲಕ್ಷ ರೂಪಾಯಿನ ಡ್ರಾ ಮಾಡಿ, ಉಳಿದಿದ್ದು 81,65,721 ರೂಪಾಯಿ ಉಳಿಕೆ ಅಮೌಂಟ್ ಇದೆ ಅಂತ ತೋರಿಸ್ಬಿಟ್ಟು ಇವರು ಜಮೀನನ್ನು ಇವರು ಸೇಲ್ ಮಾಡಿದ್ದಾರೆ ಡೈರಿಗೆ. ಸೊ ಆ ಸೇಲ್ ಮಾಡಬೇಕಾದ್ರೂ ಕೂಡ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಸರಿಯಾಗಿ ಹೇಳಿಲ್ಲ. ಇಲ್ಲಿ ಪಾಪ ನಿರ್ದೇಶಕರಿಗೆ ಅವರು ಅನಕ್ಷರಸ್ಥರು, ಯಾರು ಫುಲ್ಲಾಗಿ ಅದ್ರ ಬಗ್ಗೆ ಗೊತ್ತಿಲ್ಲ. ಒಂದ್ಸಲ ಕರೀತಾರೆ, ಒಂದು 10 ಪೇಜ್ಗೆ ಸೈನ್ ಹಾಕ್ಸ್ಕೋತಾರಂತೆ. ಸೊ ಅವರು ಮುಂದೆ ಹೇಳಿ ಅಂದರೆ ಪಾಪ ಹೆದರ್ತಾ ಇದ್ದಾರೆ ಹೇಳೋಕ್ಕೆ. ಸೊ ಅದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಇಲ್ಲೇನು ಮಾಡಿದ್ದಾರೆ, ಯಾವುದೋ ಒಬ್ಬರು ಮಾತ್ರ ನಿರ್ದೇಶಕರನ್ನ ಕರ್ಕೊಂಡೋಗಿ ಅವ್ರ ಜೊತೆ ಸಾಕ್ಷಿಗೆ ಇನ್ನೊಬ್ರು ಯಾರೋ ಗೊತ್ತಿದ್ದಂತ ಬೇರೆ ಊರವ್ರನ್ನ ಕರ್ಕೊಂಡೋಗಿ ರಿಜಿಸ್ಟ್ರ್ ಮಾಡಿದ್ದಾರೆ 2022ರಲ್ಲಿ. ನಾವು ಕೇಳ್ದೋ ಇದನ್ನು ರಿಜಿಸ್ಟ್ರ್ ಮಾಡೋದಕ್ಕೆ ಊರಿಂದ ಒಳಗಡೆನೆ ಇನ್ನು ದಾನಿಗಳು ಇದ್ರು ಕೊಡೋದಕ್ಕೆ, ಕಡಿಮೆ ರೇಟ್ಗೆ ಕುಂಟೆ 5 ಲಕ್ಷ 6 ಲಕ್ಷ ಆ ಥರ ಎಲ್ಲ ಕೊಡೋದಕ್ಕೆ ರೆಡಿ ಇದ್ದರು. ಅವ್ರು ಯಾರು ಇನ್ಫಾರ್ಮೇಷನ್ನೇ ನೀಡಿಲ್ಲ. ಇವ್ರ ಸ್ವಂತದ್ದು ರೋಡಿಂದ ಆಚೆ, ಈಗ ಮೇನ್ ರೋಡ್ ಆಗಿದೆ, 4 ಗಂಟೆ ರಾತ್ರಿಗೇ ಹಾಲು ಹಾಕಕ್ಕೆ ಹೋಗ್ಬೇಕು, ಹಾಲು ತೊಗೊಬರಕ್ಕೆ ಹೋಗ್ಬೇಕು. ರೈತರುಗಳು ತೊಂದರೆ ಆಯ್ತಾ ಇದೆ. ರೋಡಿಂದ ಆಚೆ ದುರದೃಷ್ಟದಿಂದ ಇವ್ರ ಜಮೀನು ಕೊಡೋಕ್ಕೋಸ್ಕರನೇ ಇವರು 30 ಲಕ್ಷ ರೂಪಾಯಿಗೆ ರಿಜಿಸ್ಟ್ರ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಊರಿಂದ ಆಚೆ ಕಟ್ತಾ ಇದ್ದಾರೆ, ಅದು ರೈತರಿಗೆ ತೊಂದರೆ ಆಗ್ತಾ ಇದೆ. ಮತ್ತು ಅದನ್ನು ಕೇಳೋಕೆ ಹೋದಾಗ ನೀವ್ಯಾರು ಕೇಳೋದಕ್ಕೆ ಅಂತ ಅಂದರು. ಸೊ ಅವಾಗ ನಾವೇನು ಮಾಡ್ದು, ಆಯ್ತಪ್ಪ ನಾವ್ಯಾರು ಅಂತ ಹೇಳ್ತಾ ಇದ್ದೀರಲ್ವಾ, ಆಯಿತು ನಾವು ಕೂಡ ಒಂದು ರೈತರ ಮಗ ಆಗಿರೋದ್ರಿಂದ ನಾನು ಕೂಡ ಹಾಲು ಹಾಕ್ತೀನಿ ಅಂತ ಅಂದ್ಬಿಟ್ಟು ಅವರು ನಮ್ಮ ತಂದೆ ಹೆಸರಲ್ಲಿ ಹಾಕ್ತಾಯಿದ್ರು ಫಸ್ಟು. ಸೊ ನಾವು ಆಮೇಲೆ ನಾನು 2025/5/2023ರಿಂದ ನಾನು ಹಾಲು ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ. 6 ತಿಂಗಳಾದಮೇಲೆ ನಾನೇನು ಮಾಡಿದೆ, ಒಂದು 8/12/2023ರಲ್ಲಿ ಕಾರ್ಯದರ್ಶಿಗೆ ಏನು ಮಾಡಿದೆ, ನಾನು ಹೋಗಿ ಶೇರ್ ಅಲರ್ಟ್ ಮಾಡಿಕೊಡಿ ಅಂತ ಕೇಳಿದೆ. ಅವಾಗ ಏನು ಮಾಡಿದ್ರು, ಶೇರ್ ಅಲರ್ಟ್ ಮಾಡೋಕ್ಕೆ ಅದು ನಾನು ಅರ್ಜಿ ಕೊಟ್ಟಾಗ ನಾನು ಟೈಮ್ ಬೇಕು, ನಾನು ಯಾರ ಹತ್ರನೂ ಕೇಳಬೇಕು ಅಂತ ಅರ್ಜಿನ ಇಸ್ಕೊಂಡು 2 ಡೇಸ್ ಆದಮೇಲೆ 11/2/2023ರಲ್ಲಿ ನನಗೆ ಅಕ್ನಾಲ್ಮೆಂಟು ಫೋರ್ಸಬಲಿ ಕೇಳಿದ್ಮೇಲೆ ನನಗೆ ಕೊಟ್ಟರು. 11/12/2023ರಲ್ಲಿ ರಿಸೀವ್ ಮಾಡ್ಕೊಂಡಿರೋ ಸ್ವೀಕೃತಿ ಪತ್ರ ಕೊಟ್ಟರು. ಅದಾದಮೇಲೆ ನಾನು 1 ತಿಂಗಳು 2 ತಿಂಗಳು ವೆಯ್ಟ್ ಮಾಡಿದ್ರು ಕೂಡ ನನಗೆ ಯಾವುದೇ ಶೇರ್ ಅಲರ್ಟ್ ಮಾಡಿ ಕೊಡಲಿಲ್ಲ. ನಾನೇನು ಮಾಡಿದೆ, ಆ ಕಾಪಿನ ತೊಗೊಂಡು 12/2/2024ರಲ್ಲಿ ಏನು ಮಾಡಿದೆ, ಇಲ್ಲಿ ಸಹಕಾರ ಸಂಘಗಳ AR ಆಫೀಸ್ಗೆ ನಾನು ಒಂದು ಅರ್ಜಿ ಕೊಟ್ಟೆ, ಈ ಥರ ನನಗೆ ಶೇರ್ ಅಲರ್ಟ್ ಮಾಡಿಲ್ಲ ಅಂತ. ಸೊ ಅದೇ ಡೇಟಲ್ಲಿ ನಮ್ಮ ತಂದೆಯಲ್ಲಿ ನಿರ್ದೇಶಕರಾಗಿರೋದ್ರಿಂದ ಅವರು ನೇಮಲ್ಲೂ ಕೂಡ ಅವರು ಒಂದು ಅರ್ಜಿ ಕೊಟ್ಟಿರ್ತಾರೆ. ನನಗೆ ಒಂದು ದಾಖಲಾತಿನ ಯಾವುದೇ ಮಂತ್ಲಿ ಇದು ಕೊಡ್ತಾ ಇಲ್ಲ. ನಮಗೆ ಸಂಘದ ಕಾರ್ಯದರ್ಶಿಯವರು ಸಂಘಕ್ಕೆ ಸಂಬಂಧಿಸಿದ ಹಣಕಾಸಿನ ಮಾಹಿತಿಯನ್ನು ಸಾಮಾನ್ಯ ಸಭೆಯಲ್ಲಿಯೂ ಕೂಡ ಮಂಡಿಸ್ತಾ ಇಲ್ಲ, ಹಾಗೂ ಪ್ರತಿ ಮಾಯ ನಿರ್ದೇಶಕರ ಸಭೆಯಲ್ಲಿಯೂ ಮಂಡಿಸದೆ, ನೋಟಿಸ್ ಬೋರ್ಡಿನಲ್ಲಿಯೂ ಪ್ರಕಟಿಸದೆ, ಸಂಘದ ಸದಸ್ಯರಿಗೆ ಯಾವುದೇ ಮಾಹಿತಿಯನ್ನು ನೀಡದೆ ಮಾಹಿತಿಯನ್ನು ಮರೆಮಾಚಿದ್ದು, ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನು ಸಂಘದಿಂದ ಒದಗಿಸಿಕೊಡಿ ಅಂತ ಕೋರಿರ್ತೀವಿ. ಸೊ ಅಲ್ಲಿ ಅವ್ರು ಏನು ಮಾಡಿರ್ತಾರೆ, ಸಂಘಕ್ಕೆ ಸಂಬಂಧಿಸಿದ ಹಣಕಾಸಿನ ಮಾಹಿತಿ ಜನವರಿ 2013ರಿಂದ ಇಲ್ಲಿವರೆಗೆ ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಸಾಮಾನ್ಯ ಸಭೆದು ನಿರ್ದೇಶಕರು ಪ್ರತಿ ಮಂತೆ ಸಭೆ ನಡವಳಿ ಪ್ರತಿ ಕೊಡಿ ಅಂತ ಅಲ್ಲಿಗೆ ಅರ್ಜಿನ ನಾವು ಕೊಟ್ಟಾಗ ನಾವು ಕೊಟ್ಟಿದ್ದು ಡೇಟು 12/2/2024ರಲ್ಲಿ. ಅದೇ ಡೇಟಲ್ಲಿ ಏನು ಮಾಡ್ತಾರೆ, ಯಾರು ಸಂಘಕ್ಕೆ ಪತ್ರ ಬರೆಯಿರಿ ಅಂತ ಅಕ್ನಾಲ್ಮೆಂಟ್ ಕೂಡ ಅಲ್ಲಿ
ಇದು ಮಾಡ್ತಾರೆ ಬರೀತಾರೆ, ಅವ್ರೇನು ಮಾಡ್ತಾರೆ ರೆಡಿ ಮಾಡಿಬಿಟ್ಟು ಹಾಗೆ ಇಟ್ಕೊಂಡಿದ್ದಾರೆ. ಅದನ್ನು ಯಾವ್ರಿಗೆ ಇಶ್ಯೂನೂ ಮಾಡಿಲ್ಲ. ಅದನ್ನು ಏನು ಮಾಡಿದ್ದಾರೆ, ನಾನು ಹೋಗಿ ಫೋರ್ಸಬಲಿ ಕೇಳ್ತೀನಿ, ಇಷ್ಟು ದಿನ ಆಗಿದೆ ಯಾಕೆ ಇನ್ನೂ ನೀವು ಕೊಟ್ಟೇ ಇಲ್ಲ ನಮಗೆ, ಏನದು ದಾಖಲಾತಿ ಕೇಳಿದ್ವಲ್ಲ ಏನು ಕೊಟ್ಟಿಲ್ಲ, ನನ್ನ ಷೇರು ಅಲಾಟ್ ಮಾಡಿಕೊಟ್ಟಿಲ್ಲ ಅಂತ ಕೇಳಿದಾಗ ನಾನು ಹೋಗಿ 26/2/2024 ನಾನು ಹೋಗಿ ಅಲ್ಲಿ ಏರ್ ಆಫೀಸಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಅವ್ರೇನು ಮಾಡ್ತಾರೆ, ನಮ್ಗೆ ಅಲ್ಲಿ ನಿರ್ದೇಶಕರ ನಮಗೆ ಕೊಡಬೇಡಿ ಅಂತ ಹೇಳ್ತಾಯಿದ್ದಾರೆ, ಹಂಗೆ ಪೆನ್ನಿಗಿಡಿ ಅಂತ ಇದ್ದಾರೆ, ಅದಕ್ಕೆ ಇಟ್ಟಿದ್ದೀವಿ ಅಂದ್ಬಿಟ್ಟು ನೋಡಿ ಆ ಡೇಟಲ್ಲಿ ಕೈಲಿ ಬರ್ಕೊಡ್ತಾರೆ ನನಗೆ 26ನೇ ತಾರೀಕು ಅಂದ್ಬಿಟ್ಟು ಕೈನಲ್ಲಿ ಬರ್ಕೊಡ್ತಾರೆ ಇದನ್ನು. ಸೊ ಆಮೇಲೆ ಏನು ಮಾಡ್ತೀನಿ ನಾನು, ಆಯಿತು ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಲ್ಲ, ಆಯ್ತು ಇವಾಗ ಎಲ್ಲರೂ ಕಳಿಸಿ ಅಂದಾಗ ಅವರು ರಿಜಿಸ್ಟರ್ ಪೋಸ್ಟ್ ಕಳಿಸ್ತೀವಿ ಅಂದ್ಬಿಟ್ಟು ಆಮೇಲೆ 1 ತಿಂಗಳು ವೆಯ್ಟ್ ಮಾಡಿಸ್ತಾರೆ ನನಗೆ 26ನೇ ತಾರೀಕಿಂದ. ನಾನು ಆಮೇಲೆ ಹೋದಾಗ 13ನೇ ತಾರೀಕು 3ನೇ ತಿಂಗಳಲ್ಲಿ ಅವಾಗ ಪೋಸ್ಟ್ ಮಾಡ್ತೀವಿ ಅಂತ ಪೋಸ್ಟ್ ಮಾಡ್ತಾರೆ. ಇದಕ್ಕೆ ಸೆಕ್ರೆಟ್ರಿಗೆ ಮೈಗಾನಹಳ್ಳಿ ಹಾಲು ಉತ್ಪಾದಕರ ಸಂಘಕ್ಕೆ ಪೋಸ್ಟ್ ಮಾಡ್ತಾರೆ ಕಾಪಿನ, ಇದನ್ನು ತುರ್ತಾಗಿ ಒದಗಿಸ್ಕೊಡಿ ಅಂತ. ನಾವು ಫೋರ್ಸಲ್ಲಿ ಕೇಳಿದ್ಮೇಲೆ ಅಲ್ಲಿಗೆ ಹೋದ್ಮೇಲೆ ಅವರು ಅದನ್ನು ಅಕ್ಸೆಪ್ಟೇ ಮಾಡಲ್ಲ, ತಿರ್ಗಾ ವಾಪಸ್ಸು ರಿಜೆಕ್ಟ್ ಬಂದಿದೆ ಅಂತ ಹೇಳ್ತಾರೆ. ಅದನ್ನ ಬಗ್ಗೆ ಮಾಹಿತಿನೂ ಕೂಡ ನಮಗೆ ನೀಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಇದೊಂಚೂರು ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ಡೈರೆಕ್ಟ್ರುಗಳು ಇದ್ದಾರಲ್ಲ ಸರ್, 30 ವರ್ಷ ಆಗಿದೆ ಮೈಗಾನಹಳ್ಳಿನಲ್ಲಿ ಎಲೆಕ್ಷನ್ ಆಗಿ. ಸೊ ಯಾರಿಗೂ ಕೂಡ ಗೊತ್ತಿಲ್ಲ ನಾವು ಡೈರೆಕ್ಟ್ರು ಇಷ್ಟು ಅಮೌಂಟ್ ಬರ್ತಾ ಇದೆ, ಇಷ್ಟು ಸಂಘದಲ್ಲಿ ಏನೇನು ನಡೀತಾ ಇದೆ, ಎಷ್ಟು ಹಾಲು ಬರ್ತಾ ಇದೆ, ಎಷ್ಟು ಹೋಗ್ತಾ ಇದೆ ಅಂತ ರೈತರುಗಳಿಗೂ ಕೂಡ ಗೊತ್ತಿಲ್ಲ. ನಾವೇನು ಮಾಡಬೇಕು, ಡೈಲಿ ಸ್ಲಿಪ್ಪು ಹಾಲು ಹಾಕ್ತೀವಲ್ಲ ಅದನ್ನು ನಾವು ಮನೆಯಲ್ಲಿ ಬರೆದಿಟ್ಕೋಬೇಕು. 15 ದಿನ ಆದಮೇಲೆ ಪೇಮೆಂಟು ನಮ್ಮ ಅಕೌಂಟ್ಗೆ ಹಾಕ್ತಾರೆ. ಅಕೌಂಟಲ್ಲಿ ನಾವು ಟ್ಯಾಲಿ ಮಾಡ್ಕೋಬೇಕು, ನಾನು ಹಾಕಿರೋದು ಸರಿ ಇದೆಯಾ ಇಲ್ವಾ ಅಂತ. ಅದು ಪ್ರತಿಯೊಬ್ಬರೂ ಟ್ಯಾಲಿ ಮಾಡಿಕೊಂಡು ಇಟ್ಕೊಳಕ್ಕಾಗಲ್ಲ ಸ್ಲಿಪ್ನ. ಅವತ್ತು ಹಾಕಿ ಸ್ಲಿಪ್ಪು ಅದನ್ನು ಮಾತ್ರ. ಮತ್ತು ಅಲ್ಲಿ ಹಾಲು ಪರ್ಚೇಸ್ ಮಾಡ್ತಾರಲ್ಲ ರೈತರುಗಳು, ಆ ದುಡ್ಡನ್ನು ಏನು ಮಾಡ್ತಾ ಇದ್ದಾರೆ ಏನು ಕೂಡ ಕೊಟ್ಟಿಲ್ಲ. ಅದ್ರ ಜೊತೆಗೆ ಮೊನ್ನೆ ಏನು ಮಾಡಿದ್ದಾರೆ, ಆಲೇ 3 ತಿಂಗಳೊಳಗಡೆ 5 ಜನದ ಕೈಲಿ ಕ್ಯಾನ್ ತೊಗೊಂಬಂದು ಬೊಮ್ಮೂರು ಕಡೆಯಿಂದ ತರಿಸಿ ಫೋಟೋ ಇಡಿಸ್ಕೊಂಡು ಮತ್ತೆ ಆ ಕ್ಯಾನನ್ನು ವಾಪಸ್ ಇಡ್ಸ್ಕೊಂಡು ಹೋಗಿರ್ತಾರೆ. ರೈತರುಗಳು ಕೇಳ್ತೀವಿ ನಾವು, ಯಾತಕ್ಕೋಸ್ಕರ ಫೋಟೋ ಇಡ್ಸ್ಕೊಂಡು ಹೋಗಿದ್ದೀರಿ, ಕ್ಯಾನ್ ಕೊಟ್ಮೇಲೆ ಫೋಟೋ ಇಡ್ಸ್ಕೊಂಡ್ಮೇಲೆ ಕ್ಯಾನು ಕೂಡ ಕೊಡಬೇಕಲ್ವ ರೈತರಿಗೆ ಅಂತ. ಸೊ ಅದಕ್ಕೇನಂತ ಹೇಳ್ತಾರೆ ಅವರು, ಇಲ್ಲ ಅಲ್ಲಿ ಟೆಂಡರ್ ಕರಿಬೇಕು, ಅವರಿಗೆ ಫಸ್ಟು ನಾವಿಲ್ಲಿ ಫೋಟೋ ಕೊಟ್ಟರೆ ಮಾತ್ರ ದುಡ್ಡನ್ನು ರಿಲೀಸ್ ಮಾಡೋದು ಅಂತ ಹೇಳ್ತಾರೆ. ದುಡ್ಡು ಫಸ್ಟೇ ಹಾಕಿದ್ರೆ ಕ್ಯಾನ್ ಕೊಡೋದವರು ಅಂತ. ಸೊ ಆಯಿತು, ಫೋಟೋ ಹಿಡ್ಕೊಂಡು ಹೋದ್ಮೇಲೆ 4 ತಿಂಗಳಾದರೂ ಕ್ಯಾನ್ ಕೊಡಲ್ಲ. ನಾವು ಯಾಕೆ ಕ್ಯಾನ್ ಕೊಟ್ಟಿಲ್ಲ ಅಂತ ರೈತರೆಲ್ಲ ಕೇಳಿದ್ಮೇಲೆ ಅವಾಗ ಏನು ಮಾಡ್ತಾರೆ, ಬಂದ್ಬಿಟ್ಟು ಈಗ ಅವ್ರದ್ದು ಕೊಡುಗೆ ಅಂತ ಇದೆ ಒಂದು ಕ್ಯಾನ್, ಅದನ್ನು ಧರ್ಮದರ್ಶಿಗಳು ಕೊಡುಗೆ ಅಂತ ಕೊಟ್ಟಿದ್ದಾರೆ. ಇದು ಡೈರಿ ದುಡ್ಡಲ್ಲಿ ಕೊಟ್ಟಿದ್ದಾರ, ಅವರು ಕೊಡುಗೆನ ನಮಗೊಂದು ಅರ್ಥ ಆಯ್ತಾ ಇಲ್ಲ. ಇಲ್ಲಿ ಯಾವುದೇ ಒಂದು ರೈತರುಗಳಿಗೆ ಯಾವ ಮಾಹಿತಿನೂ ಇಲ್ಲ. ಈಗ ಎಷ್ಟು ದುಡ್ಡು ಬರ್ತಾ ಇದೆ ವರ್ಷಕ್ಕೆ, ಎಷ್ಟು ಹೋಗ್ತಾ ಇದೆ, ಇದು ಲಾಸಲ್ಲಿ ಇದೆಯಾ ಪ್ರಾಫಿಟಲ್ಲಿ ಇದೆಯಾ ಏನೂ ಗೊತ್ತಿಲ್ಲ. ಡೈರಿ ಕೇಳಿದ್ರೆ ಅವರು ನಾನು ಇನ್ನೊಂದು ವರ್ಷ ಇದ್ದೀನಿ, ನಾನು ರಿಟೈರ್ಡ್ ಆಗ್ಬಿಡ್ತೀನಿ, ನಾನು 1 ವರ್ಷ ಇದ್ದೀನಿ ಅಂತ ಯಾರು ಇವ್ರು ಹೇಳ್ತಾರೆ, ಸಂಘದ ಮುಖ್ಯ ಕಾರ್ಯದರ್ಶಿಯವರು. ಇವರು ರಿಲೇಷನ್ ಆಗಿರೋದ್ರಿಂದ ಇವ್ರು ಏನೇ ಇನ್ಫಾರ್ಮೇಶನ್, ಕಾರ್ಯದರ್ಶಿ ಹೆಸರು ಶಿವನಂಜಯ್ಯ ಅಂತ. ಸೊ ಆ ಥರ ಹೇಳ್ತಾ ಇದ್ದಾರೆ ಸರ್. ಇಲ್ಲಿ ರೈತರುಗಳಿಗೆ ಯಾವ ಇನ್ಫಾರ್ಮೇಷನ್ನು ಕೂಡ ಡೈರಿಯಿಂದ ಬರ್ತಿಲ್ಲ. ಮುಖ್ಯವಾಗಿ ನಮಗೆ ಅಲ್ಲಿ ರೋಡಿಂದ ಆಚೆ ಹೋಗಿ ಹಾಲು ಹಾಕೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಅವರು ಪೂಜೆ ಮಾಡಿದಾರಲ್ಲ ಸರ್, ಕಟ್ಟಡ ಖರೀದಿ ಮಾಡಿದ್ದೀವಿ ಅಂತ ಇವ್ರದೇ ಜಮೀನಲ್ಲಿ ಪೂಜೆ ಮಾಡಿರೋ ತಾವು ಯಾವುದೇ ಕಟ್ಟಡ ಕಟ್ತಾ ಇಲ್ಲ, ಕಟ್ಟಡ ಯಾವುದು ಕಟ್ತಾ ಇಲ್ಲ. ಅಲ್ಲಿ ಆ ಜಮೀನು ಖಾಲಿನೇ ಇದೆ. ಅದೇ ಸರ್ವೆ ನಂಬರಲ್ಲಿ ಪಕ್ಕ ಯಾವುದೋ ಒಂದು ಕಟ್ಟಡ ಕಟ್ತಾ ಇದ್ದಾರೆ. ಈ 2 ಡೇಸಿಂದ ರೈತರುಗಳಿಗೆ ಯಾರೋ ಒಂದಿಬ್ರು ಎಲ್ಲಿ ಕಟ್ಟಡ ಕಟ್ತಾ ಇಲ್ಲ ಅಂತ ಜಗಳ ಮಾಡಿದ್ದಕ್ಕೆ ಅದೇ ಡೈರಿ ಕಟ್ಟಡ ಅಂತ ಹೇಳ್ತಾ ಇದ್ದಾರಂತೆ. ಅದು ಅಧಿಕೃತವಾಗಿ ಅದು ಡೈರಿ ಕಟ್ಟಡನ ಯಾವುದು ಒಂದು ಬೋರ್ಡ್ ಹಾಕಿಲ್ಲ, ಅಲ್ಲಿ ಒಂದು ಎಸ್ಟಿಮೇಷನ್ ಇಲ್ಲ, ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಏನು ಎತ್ತ ಅನ್ನೋದು ಏನೂ ಇಲ್ಲ. ಅದು ಅವ್ರೇನಂದರೆ ಈಗ ಅದ್ರ ಮೇಲೆ ಬಡ್ಡಿ ಬಂದಿದೆಯಲ್ಲ ಸರ್, ಈಗ ಪ್ರಾಧಿಕಾರಕ್ಕೆ ಅಕ್ವೈರಾಗಿರೋದ್ರ ಮೇಲೆ ಬಡ್ಡಿ ಬಂದಿರೋದು ಲೆಕ್ಕನೇ ಇಲ್ಲ, ಅದೇನು ಮಾಡಿದ್ದಾರೆ ಅಂತ. ಅದು ಸ್ವಲ್ಪ ನ್ಯಾಯ ಒದಗಿಸ್ಕೊಡ್ಬೇಕು ತಮ್ಮಲ್ಲಿ. ಅದಕ್ಕೆ ದಾಖಲೆಗಳು ನಾವೇನೇನು ಅಪ್ಲೈ ಮಾಡಿದ್ದೀವಿ ಎಲ್ಲ ಒಂದು ದಾಖಲೆ ಇದೆ ಕೇಳ್ಬೋದು.